ಈಗಾಗಲೇ ಈಗ ಮುಂಗಾರು ಮಳೆ ಕಂಡಾಪಟ್ಟಿ ಆಯ್ಕೆಸಿಂದ ರೈತರಿಗೆ ತುಂಬ ನಷ್ಟ ಆಗೈತಿ. ಯಾಕಂದ್ರೆ ಈರುಳ್ಳಿ ಬೆಳೆಗಾರರಂತ ಬೆಳೆಗಾರಷ್ಟೇ ಅಲ್ಲ, ಎಲ್ಲ ಥರನೂ ಲಾಸ್ ಆಗೈತಿ. ಈಗ ಈರುಳ್ಳಿ ಬೆಳೆಗಾರರ ಸಮಸ್ಯೆ ಏನಪ್ಪ ಅಂದ್ರೆ, ಎಕ್ಸ್ಪೋರ್ಟ್ ಇಂಪೋರ್ಟ್ದಲ್ಲಿ ಕೇಂದ್ರ ಸರ್ಕಾರ ಸರಿಯಾಗಿ ಕ್ರಮ ವಹಿಸಲಾರ್ಕ ಈರುಳ್ಳಿ ಮಾರ್ಕೆಟ್ ಕುಸಿತ ಭಾಳ ಕಂಡೈತಿ. ಎಷ್ಟೋ ಅಲ್ಪ ಸ್ವಲ್ಪ ದಿಬ್ಬದಾಗಿದ್ದ ಉಳ್ಳಾಗಡ್ಡಿ ಒಂದು ಸ್ವಲ್ಪ ರೈತ ಮಾರ್ಕೆಟಿಗೆ ಹೋದ್ರೂ ಈಗ ಕೃಷಿಗೆ ಆಳಿನ ಖರ್ಚು ಮತ್ತು ಇದು ಬರಾಗ್ತಿಲ್ಲ. ಇನ್ನೊಂದು ಏನಂದ್ರೆ, SDRF NDRF ಪ್ರಕಾರ ಈಗ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೇವೆ, ಪರಿಹಾರ ಕೊಡ್ಬೇಕು ರೈತರಿಗೆ ತಿಳ್ಕಿಸಿದ. ಆ ಪರಿಹಾರವನ್ನು ಅಲ್ಪ ಸ್ವಲ್ಪ ಕೊಟ್ಟ ಕೇಸಿಂದ ಕೈ ತೊಳ್ಕೊಳ್ಳುವಂಥ ಕೆಲಸ ಸರ್ಕಾರ ಮಾಡಬಾರ್ದು. ಈಗಾಗಲೇ ರೈತಂತಕ್ಕೆ ಹೋಗಿ ಅವ ಮಾಡಿದ ಖರ್ಚು ವೆಚ್ಚಗಳ ತೇಲುವಂಥ ವ್ಯವಸ್ಥೆದೊಳಗೆ ಪರಿಹಾರ ಕೊಡ್ಬೇಕಂತೇಳಿ ನಾವು ಆಗ್ರಹ ಮಾಡ್ತೇವೆ. ಮತ್ತು ಹಳ್ಳಿ ಇನ್ನೂ ಒಳ್ಳೆ 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 ಗಡ್ಡಿವು ಅಗದಿ ನಾವು ಇಲ್ಲಿ ನೋಡಾಕಿಲ್ಲಿನ ಒಳ್ಳೆ ಗಡ್ಡಿ, ಇಂಥ ಗಡ್ಡಿನ ಹೊಡೆದು ಮುಚ್ಚಾಕತಾನ. ಇಂಥ ಗಡ್ಡಿ ಮುಚ್ಚಾಕತಾರಪ್ಪ ಅಂದ್ರೆ ಅವ್ಗೆ ರೈತಿಗೆ ಎಷ್ಟು ತ್ರಾಸ ಆಗಿರ್ಬೇಕು. ಅವ 4 ತಿಂಗಳು ಹಗಲು ರಾತ್ರಿ ಬೆಳೆದು ಗೊಬ್ಬರ ಬಗದು ಎಣ್ಣೆ ಹೊಡೆದು ಅವ ಕಣ್ಣೀರಿಟ್ಟು ಇಡ್ತಾ ಇದ್ದಾನ. ಈಗ ಈ ಗಳೆ ಹೊಡಿಬೇಕಾದ್ರೆ ಇದನ್ನ ನೆಲದಾಗ ಮುಚ್ಚಬೇಕಾದ್ರೆ ಕಣ್ಣೀರು ಬರ್ತಿರ್ತಾವೆ. ನಮ್ಮಂಥವ್ರು ನಮಗೆ ಕಣ್ಣೀರು ಬರ್ತಿರ್ತಾವೆ ರೈತನ ಸಮಸ್ಯೆಗಳಿಗೆ. ಅದಕ್ಕೆ ಸರ್ಕಾರ ಸೂಕ್ತ ಕ್ರಮ ಮಾಡಿ ಇದಕ್ಕೆ ಇನ್ಶೂರೆನ್ಸ್ ಬರಬೇಕು ಮತ್ತು NDRF SDR ಪ್ರಕಾರ ರೈತಗೆ ಸೂಕ್ತವಾದ ಪರಿಹಾರ ಸಿಗಬೇಕು. ಮತ್ತು ಈ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೇಸಿಂದ ಮಾರುಕಟ್ಟೆ ಧಾರಣಿ ಕುಸಿತ ಭಾಳ ಕಂಡೈತಿ. ಈಗ ಆ ಕುಸಿತ ಕಂಡದನ್ನ ಏನು ಮಾಡ್ಕೇಸಿಂದ ಅದನ್ನ ಸೂಕ್ತ ಬೆಂಬಲ ಬೆಲೆ ಮಾಡ್ಕೇಸಿಂದ ಸರ್ಕಾರ ಇದನ್ನ ತಗೋಬೇಕಂತ ಹೇಳ್ಕೇಸಿಂದ ನಾವು ಬಿಳಗಿ ತಾಲೂಕು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವನಗೌಡ ಪಾಟೀಲ ರೈತ ಸಂಘ ಆಗ್ರಹ ಮಾಡ್ತಾ ಇದ್ದೀವಿ.